ಸೊ ಮಿಥುನ್, ಈಗ ನಿಮ್ಮ ಜೊತೆಲಿ ಆಡಿದವರು ತುಂಬ ಜನ ಕೋಚಿಂಗ್ ಸ್ಟಾಫಲ್ಲಿ ಕೂಡ ಇದ್ದಾರೆ, ಕೆಲವರು ಸ್ಕೌಟ್ಸ್ ಆಗಿದ್ದಾರೆ. ಸೊ ನೀವು ಯಾವಾಗ ಕರ್ನಾಟಕ ಕ್ರಿಕೆಟ್ ಟೀಮ್ಗೆ ಕೋಚ್ ಆಗ್ತೀರಾ? ಸೊ ಆ ಥರ ಏನಾದರೂ ಐಡಿಯಾ ಇದೆಯಾ? ನಾನು ಕೋಚಿಂಗ್ ಆಗಬೇಕು ದೊಡ್ಡ ದೊಡ್ಡ ಟೀಮ್ಗಳಿಗೆ, ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಇದೆ ಸರ್, ಐಡಿಯಾ ಇದೆ. ಬಟ್ ಸ್ಟಿಲ್ ಆಡ್ತಾಯಿದ್ದೀನಿ. ಸೊ ನಾನು ಇನ್ನೂ 34, ಸೊ ನನಗಿನ್ನೂ ಆಡೋಕ್ಕೆ ಇಷ್ಟ ಕಾಂಪಿಟೇಟಿವ್ ಕ್ರಿಕೆಟ್. ಸೊ ಇನ್ನೂ ಆಡ್ತಾಯಿದ್ದೀನಿ. ಬಟ್ ಆಲ್ರೆಡಿ ಲೈಕ್ ಕೋಚ್ ಮಾಡ್ತಾಯಿದ್ದೆ. ಅಂದರೆ ನಾನು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಲೈಕ್ ಹೇಳ್ದಂಗೆ ಕರೆಂಟ್ ಸ್ಟೇಟ್ ಬೌಲರ್ಸ್ ಎಲ್ಲ ನನ್ನ ಜೊತೆ ಬರ್ತಾರೆ ಟ್ರೈನಿಂಗ್ ಮಾಡಿ. ಸೊ ಅವ್ರಿಗೂ ನಾಲೆಜ್ ಕೊಡ್ತಾನೆ, ಶೇರ್ ಮಾಡ್ತಾಯಿದ್ದೀನಿ, ನಾನು ಕಲಿತಾ ಇದ್ದೀನಿ. ಸೊ ಮತ್ತು ಅಗೇನ್ ನಂದು ಮೈಂಡ್ಸೆಟ್ ಇರೋದು ಕೋರ್ಸಸ್ ಮಾಡಿ ಅಗೇನ್ 3-4 ಇಯರ್ಸ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಸೊ 100% ಇದೆ. ಬಂದರೆ ಆಬ್ವಿಯಸ್ಲಿ ಟ್ರೋಫಿ ಗೆದ್ದಿದ್ದೀನಿ ಇಷ್ಟು ವರ್ಷ. ಸೊ ಗೆಲ್ಲಿಸ್ತೀನಿ ಅಂತಲೂ ಕಾನ್ಫಿಡೆನ್ಸ್ ಇದೆ. ಸೊ ನೋಡೋಣ ಏನಾಗುತ್ತೆ ಲೈಫ್. ಮಿಥುನ್, ಈಗ ಇಷ್ಟೊತ್ತು ನಾವು ನಿಮ್ಮ ಕ್ರಿಕೆಟ್ ಜರ್ನಿ ಬಗ್ಗೆ ಮಾತಾಡಿದ್ವಿ. ಈಗ ಕೆಲವೊಂದು ಕ್ವಶನ್ಸ್ ಇದೆ ನಿಮಗೆ, ನೀವು ಯೋಚನೆ ಮಾಡ್ದೇ ಫಟಾಫಟ್ ಅಂತ ಹೇಳಬೇಕು. ಸೊ ಮಿಥುನ್, ನಿಮ್ಮದು ಒಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಕೇಳ್ಪಟ್ಟು, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ನನ್ನ ವೈಫ್ ಸರ್. ಅವ್ರು ಪ್ರಪೋಸ್ ಮಾಡಿ? ಹೌದು. ಮಿಥುನ್ಗೆ ಯಾರನ್ನ ಕಂಡ್ರೆ ಜಾಸ್ತಿ ಭಯ? ವೈಫಾ, ತಂದೆ ತಾಯಿನ? ಭಯ ರೆಸ್ಪೆಕ್ಟ್. ರೆಸ್ಪೆಕ್ಟ್. ಆಬ್ವಿಯಸ್ಲಿ ಅಪ್ಪ ಅಮ್ಮನಿಗೂ ರೆಸ್ಪೆಕ್ಟ್ ಇದೆ. ಬಟ್ ವೈಫ್ ಅಂದರೆ ಆಬ್ವಿಯಸ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಬೇಕು ಅಂದರೆ ರೆಸ್ಪೆಕ್ಟ್ ಅಗೇನ್ ಕಮ್ಸ್. ಸೊ ಮಿಥುನ್ ದೇವ್ರ ಭಕ್ತರ? ಇಫ್ ಸೊ ಯಾವ ದೇವ್ರನ್ನ ನೀವು ಜಾಸ್ತಿ ನಂಬ್ತೀರಾ? ಶಿವ ದೇವ್ರನ್ನ ಜಾಸ್ತಿ ನಂಬ್ತೀನಿ. ಆ್ಯಕ್ಚುಲಿ ತುಂಬ ಬಿಲೀವ್ ಮಾಡ್ತೀನಿ. ಚಿಕ್ಕ ವಯಸ್ಸಿಂದ ದೇವ್ರದ್ದು ಲೈಕ್ ಒಂಥರ ಬುಕ್ಲೆಟ್ ಮಾಡೇ ಜೋಬಲ್ಲಿ ಇಟ್ಕೊತಾ ಇದ್ದೆ. ಸೊ ಇವಾಗ ಬೇರೆದು ಥಿಂಗ್ಸ್ ಇದೆ, ಅದನ್ನು ಕ್ಯಾರಿ ಮಾಡ್ತೀನಿ ಯಾವಾಗಲೂ ನನ್ನ ಜೊತೆ. ಸೊ ಅದೇ ಟೂರ್ನಮೆಂಟ್ಗೆ ಹೋದರೆ ನನ್ನ ಪಕ್ಕ ಇರುತ್ತೆ ದೇವ್ರದ್ದು ಒಂದು. ಸೊ ಶಿವ ದೇವ್ರನ್ನ ತುಂಬ. ಸೊ ಮಿಥುನ್ಗೆ ವರ್ಷ ಪೂರ್ತಿ ಏನಾದರೂ ಒಂದು ಊಟ ಇದ್ದರೆ, ಸೊ ಯಾವ ಊಟನ ಇಷ್ಟಪಡ್ತೀರಾ ನೀವು? ಯಾವುದಾದ್ರೂ ಒಂದು, ನನಗೆ ಇದೇ ವರ್ಷ ಇದೇ ಊಟ ಅದೇ ಊಟ ಅನ್ಬೇಕು, ವರ್ಷ ಪೂರ್ತಿ ಒಂದೇ ಊಟ ಕೊಟ್ಟರೆ ಆರಾಮ್ಸೆ ತಿನ್ಕೊಂಡಿರ್ತೀನಿ ಅಂತ ಯಾವ ಊಟ? ನಾನು ಯಾವುದೇ ಕಂಟ್ರಿಗೆ ಹೋಗಿದ್ರು ಇಲ್ಲಿ ತನಕ ಬಿರಿಯಾನಿ ತಿಂದಿದ್ದೀನಿ. ಸೊ ಬಿರಿಯಾನಿ ಹುಚ್ಚು ನನಗೆ. ಸೊ ಬಿರಿಯಾನಿ ವರ್ಷ ಪೂರ್ತಿ ಕೊಟ್ಟರು ತಿಂತಾ ಇರ್ತೀರ 3 ಹೊತ್ತು? ಬಿರಿಯಾನಿ ಮತ್ತು ಚಪಾತಿ ಅಂತ ಹೇಳ್ಬೋದು. ಚಪಾತಿ ಆಬ್ವಿಯಸ್ಲಿ ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಚಪಾತಿ ಮಾಡಿ ಸೊ ಚಪಾತಿ. ಸೊ ಮಿಥುನ್ ಅವರ ನಿಕ್ ನೇಮ್ ಏನು? ನಿಮ್ಮ ಫ್ರೆಂಡ್ಸ್ ಕರೆಯುವಂಥ ನಿಕ್ ನೇಮ್? ಯಾಕಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಅಗೇನ್ ಎಲ್ಲರೂ ಒಂದೊಂದು ನಿಕ್ ನೇಮ್ ಇಟ್ಟಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಮೂಗ ಅಂತ ಇದ್ರು, ಮಿತ್ಸ್ ಅಂತಿದ್ರು. ನಮ್ಮ ಸುವಾಸಣ್ಣ ಸ್ಪೀಡ್ ಗನ್ ಅಂತ ಇಟ್ಟಿದ್ದಾರೆ. ಸೊ ಏನೋ ಇದೆ ಸರ್. ಆಮೇಲೆ ನೀವು ಕ್ರಿಕೆಟ್ನ ಡಿಸ್ಕಸ್ ಮಾಡುವಂಥ ಫ್ರೆಂಡ್ಸ್ ಯಾರ ಜೊತೆ ಜಾಸ್ತಿ ಕ್ರಿಕೆಟ್ ಡಿಸ್ಕಸ್ ಮಾಡ್ತೀರಿ? ಸೊ ಅಟ್ ಪ್ರೆಸೆಂಟ್ ಇವಾಗ ಒಂದಿಬ್ಬರು ಲೈಕ್ ಇಲ್ಲ, ಆ್ಯಕ್ಚುಲಿ ಎವ್ರಿ ಡೇ ನನಗೆ ಮಿನಿಮಮ್ ಒಂದು 5 to 6 ಬೌಲರ್ಸ್ ಕಾಲ್ ಮಾಡ್ತಾರೆ. ಎವ್ರಿ ಪ್ಲೇಯರ್ಸ್ ನನ್ನ ಜೊತೆ ಪ್ರಾಕ್ಟೀಸ್ ಮಾಡೋರು. ಸೊ ಎವ್ರಿ ಟೈಮ್ ನಾವು ಕ್ರಿಕೆಟೇ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಸುಹಾಸ್ ಜೊತೆ ಡಿಸ್ಕಸ್ ಮಾಡ್ತೀನಿ, ನಮ್ಮ ಅಕಾಡೆಮಿ ಲೈಕ್ ಕೋಚಸ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಬಟ್ ಎವ್ರಿ ಡೇ ನನಗೆ ಮಿನಿಮಮ್ 5 to 6 ಲೈಕ್ ಪ್ಲೇಯರ್ಸ್ ನನ್ನ ಜೊತೆ ಟ್ರೈನಿಂಗ್ ಮಾಡೋರು ಎವ್ರಿ ನೈಟ್ ಫೋನ್ ಮಾಡ್ತಾರೆ. ನನ್ನ ವೈಫ್ ನನಗೆ ಬೈತಾ ಇರ್ತಾರೆ, ನೀವು ಯಾವಾಗ ಫೋನಲ್ಲಿರ್ತೆ ಅಂತ. ಅಗೇನ್ ನಾಲೆಡ್ಜ್ ಶೇರ್ ಮಾಡ್ತಾಯಿದ್ದೀನಿ, ಡಿಸ್ಕಸ್ ಮಾಡ್ತಾಯಿದ್ದೀವಿ. ನಾನು ಕಲಿತಾ ಇದ್ದೀನಿ, ಅವ್ರು ಕಲಿತಾ ಇದ್ದೀವಿ. ಸೊ ಗಿವ್ ಆ್ಯಂಡ್ ಟೇಕ್. ಮಿಥುನ್, ನಿಮಗೆ ತುಂಬ ಜನ ನಿಮ್ಮ ಕ್ರಿಕೆಟ್ ಜರ್ನಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಬಟ್ ಒಬ್ಬರು ಗಾಡ್ ಫಾದರ್ ಅಂದರೆ ಯಾರನ್ನ ನೀವು ಜಾಸ್ತಿ ನೀವು ನೆನೆಸ್ಕೊತೀರ? ನೀವು ಅಗೇನ್ ಗಾಡ್ ಫಾದರ್ ಅಂದರೆ ಸಂತೋಷ್ ಮೆನನ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಬ್ವಿಯಸ್ಲಿ ನಾನೇನು ಇಲ್ಲದೇ ಇರೋ ಟೈಮಲ್ಲಿ ಅವ್ರು ನನ್ನ ನೋಡಿ ಸ್ವಲ್ಪ ಬ್ಯಾಕಿಂಗ್ ಕೊಟ್ಟರು. ಆಬ್ವಿಯಸ್ಲಿ ಅದಕ್ಕೆ ಎಲ್ಲ ಆಡ್ಬೋದಾಗಿತ್ತು. ಸೊ ಸಂತೋಷ್ ಮೆನನ್ ಸರ್ ಅಂತ ಹೇಳಿ. ಸೊ ನೀವು ಫ್ರೀ ಇರೋ ಟೈಮಲ್ಲಿ ಜಾಸ್ತಿ ಎಲ್ಲಿ ಹೋಗ್ತೀರಾ? ಪ್ಲೇಸ್ ಅಂತ ಆಬ್ವಿಯಸ್ಲಿ ತುಂಬ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಅದೊಂದು ಖುಷಿ ನನಗೆ. ಬಟ್ ನನಗಿಬ್ಬರು ಮಕ್ಕಳಿದ್ದಾರೆ ಇವಾಗ. ಸೊ ಅವ್ರ ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡೋದೇ ನನಗೆ ಆ್ಯಕ್ಚುಲಿ ತುಂಬ ಖುಷಿ. ತುಂಬ ಲೈಕ್ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ಚೆನ್ನೈ ಮತ್ತು ಬ್ಯಾಂಗ್ಳೂರು ಶಟ್ಲ್ ಮಾಡ್ತಾಯಿರ್ತೀನಿ ಯಾವಾಗಲೂ. ಸೊ ಅಲ್ಲಿದ್ದಾಗ ಅವ್ರ ಜೊತೆ ಇದ್ದಾಗ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀನಿ. ಸೊ ಅದೇ ನನಗೆ ಬೆಸ್ಟ್ ಟೈಮ್ ಅಂತ. ಸೊ ಇದುವರೆಗೂ ನೀವು ಅಂದ್ಕೊಂಡಿರೋ ಪ್ರಕಾರ, ಅಂದರೆ ಇಂಥ ಬ್ಯಾಟ್ಸ್ಮನ್ ಇದ್ದಿದ್ರೆ ನಾನು ಅವ್ರಿಗೆ ಬೌಲಿಂಗ್ ಮಾಡಬೇಕಾಗಿತ್ತು, ಸೊ ಆ ಥರ ನಿಮ್ಗೆ ಏನಾದರೂ ಇದೆಯಾ? ಸಚಿನ್ ಸರ್ಗೇ ಬಟ್ ಮಾಡಿದ್ದೀನಿ ಅವ್ರಿಗೆ ಬೌಲಿಂಗು. ಬಟ್ ಇನ್ನೂ ಜಾಸ್ತಿ ಮ್ಯಾಚಸ್ ಆಡ್ಬೋದಿತ್ತು ಅವ್ರು ಅಗೇನ್ಸ್ಟ್ ಅಂತ ಅನಿಸುತ್ತೆ ನನಗೆ. ನಿಮ್ಮ ಫೇವ್ರೆಟ್ ಡಿಸ್ಮಿಸಲ್ ಯಾವುದು? ಅಂದರೆ ನೀವು ಒಬ್ಬ ಬ್ಯಾಟ್ಸ್ಮನ್ ಬೌಲ್ ಮಾಡೋಕ್ಕೆ ಇಷ್ಟಪಡ್ತೀರಾ, LBW ಮಾಡೋಕ್ಕೆ LBW ಆದರೆ ಇಷ್ಟಪಡ್ತೀರಾ, ಅಥವಾ ಕಾಟ್ ಬಿಹೈಂಡ್ ಆದರೆ ಇಷ್ಟಪಡ್ತೀರಾ? 100% ಅದು ಬೌಲರ್ ಬೋಲ್ಡೇ ಎಲ್ಲ ಇಷ್ಟ. ಸೊ ಬೋಲ್ಡ್. ಆಮೇಲೆ ನಿಮ್ಮ ಕ್ರಿಕೆಟ್ ಜರ್ನಿ, ಕ್ರಿಕೆಟ್ ಲೈಫಲ್ಲಿ ಏನಾದರೂ ಇದುವರೆಗೂ ರೆಗ್ರೆಟ್ ಇದೆಯಾ? ನಾನು ಈ ಥರ ಮಾಡಬೇಕಾಗಿತ್ತು, ಈ ಥರ ಮಾಡಬಾರ್ದಾಗಿತ್ತು, ಆ ಥರ ಏನಾದರೂ? ರಿಗ್ರೆಟ್ಗಿಂತ ಲೈಕ್ ಇವಾಗ ಹೇಳ್ದಂಗೆ ನಾನು ಇವಾಗಿರೋ ನಾಲೆಜ್ ಅವಾಗ ಇರ್ಬೋದು. ಈಗ ಅಷ್ಟು ನಾಲೆಜ್ ಬೆಳೆಸ್ಕೊಂಡಿದ್ದಿದ್ರೆ ಇನ್ನೂ ತುಂಬ ಏನೇನೋ ಆಡ್ಬೋದಿತ್ತು ಅನಿಸುತ್ತೆ. ಅಗೇನ್ ಇವಾಗ ಕಲಿತಾ ಇದ್ದೀನಿ, ಅದನ್ನು ಯಂಗ್ಸ್ಟರ್ಸ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಕಲ್ತು
ಎಷ್ಟು ಶೇರ್ ಆಗುತ್ತೋ ಎಷ್ಟು ಬೇಗ ಅವ್ರ ಮೆಚುರಿಟಿ ಕೊಟ್ಟು ಅವ್ರು ಸಕ್ಸಸ್ಫುಲ್ ಆದರೆ ತುಂಬ ಒಳ್ಳೆಯದು ನನಗೆ. ಸೊ ಬಿಕಾಸ್ ನಾನು ರಿಗ್ರೆಟ್ ಮಾಡಿರೋದು ಅವ್ರು ಮಾಡಬಾರ್ದು ಅಂತ ನನಗೆ ಅದೊಂದು ಇರುತ್ತೆ. ಸೊ ನೀವು ಕರ್ನಾಟಕ ಕ್ರಿಕೆಟ್ನ ನೋಡಿದ್ದೀರಾ, ನೀವು ತುಂಬ ಹತ್ತಿರದಿಂದ ಸಾಕಷ್ಟು ಜನ ಲೆಜೆಂಡ್ಸ್ನ ನೀವು ಕೂಡ ನೋಡಿದ್ದೀರಾ. ಸೊ ನಿಮ್ಮ ಪ್ರಕಾರ ಕರ್ನಾಟಕ ಕ್ರಿಕೆಟ್ನ ಸಾರ್ವಕಾಲಿಕ ಶ್ರೇಷ್ಠ ಕ್ರಿಕೆಟರ್ ಯಾರು? ಅನಿಲ್ ಸರ್ ಹೇಳ್ತೀನಿ. ಬಿಕಾಸ್ ಆಬ್ವಿಯಸ್ಲಿ ಅವ್ರು ಅಷ್ಟು ದೊಡ್ಡದು ಆಡಿದ್ರೂ ಈವನ್ ಈಸ್ ವೆರಿ ಹಂಬಲ್ ಆ್ಯಸ್ ಎ ಪರ್ಸನ್. ಇವನ್ ರಾಹುಲ್ ಸರ್ ವೆರಿ ಹಂಬಲ್, ಬಟ್ ಅವ್ರು ಹೇಗೆ ನೋಡ್ತಾರೆ ಅಂದರೆ ಲೈಕ್ ತುಂಬ ಸಪೋರ್ಟ್ ಮಾಡ್ತಾರೆ ಯಂಗ್ಸ್ಟರ್ಸ್ಗೆ, ಆಮೇಲೆ ತುಂಬ ಬ್ಯಾಕ್ ಮಾಡ್ತಾರೆ ಕರ್ನಾಟಕ ಪ್ಲೇಯರ್ಸ್ ಅಂದರೆ. ಸೊ ಅನಿಲ್ ಸರ್ ಅಂತ ಹೇಳ್ತೀನಿ ನಾನು. ಸೊ ಮಿಥುನ್, ಇಲ್ಲಿವರೆಗೂ ನಿಮ್ಮ ಕ್ರಿಕೆಟ್ ಜರ್ನಿ ಬಗ್ಗೆ ನಮಗೆ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಈಗ ನೀವು ಕ್ರಿಕೆಟ್ ಅಕಾಡೆಮಿನ ಕೂಡ ರನ್ ಮಾಡ್ತಾಯಿದ್ದೀರಾ. ಸೊ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ನೀವಿನ್ನೂ ಸಕ್ಸಸ್ ಕಾಣಲಿ ಅಂತಲೂ ಕೂಡ ನಾನು ಆಶಿಸ್ತೀನಿ.